ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ ದ್ವಿತೀಯೋಧ್ಯಾಯದಲ್ಲಿ 67ನೇ ಶ್ಲೋಕ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಹಿಂದೆ ನೋಡಿದಂತೆ ಅನೇಕ ಶಾಸ್ತ್ರಗಳ ಮೂಲಕ, ಅನೇಕ ಮಹಾಭಾರತದ ವಾಕ್ಯಗಳ ಮೂಲಕ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿದ್ರು. ಇನ್ನೊಂದು ವಾಕ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ವಿಷ್ಣು ಸರ್ವೋತ್ತಮತ್ವೇ ಆದ್ಯಂತೆಯೋ ವಿದ್ಯಮಾನಂ ಪದ್ಯಂ ಪಠತಿ. ಪರಮಾತ್ಮನೇ ಸರ್ವೋತ್ತಮ ಎನ್ನುವುದನ್ನ ತಿಳಿಸಿಕೊಡುವುದಕ್ಕೆ ಇಂಟ್ರೊಡಕ್ಷನ್ ಅಲ್ಲಿ ಇರುವ ವಾಕ್ಯ ಮತ್ತೆ ಕನ್ಕ್ಲೂಷನ್ ಅಲ್ಲಿ ಇರುವ ವಾಕ್ಯ ಹಾಗೆ ನೋಡಿ. ಇದು ತುಂಬಾ ತಿಳ್ಕೋಬೇಕಾದ ಒಂದು ವಿಚಾರ. ಯಾವುದೇ ಒಂದು ಗ್ರಂಥದಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಹಾಗೆ ಅಂತ ನಾವು ಸಮರೈಸ್ ಮಾಡೋದು ಎಲ್ಲಿ ಹೇಳಿ? ಆ ಗ್ರಂಥದ ಆರಂಭದಲ್ಲಿ, ಆ ಗ್ರಂಥದ ಕೊನೆಯಲ್ಲಿ. ಒಂದು ಎಸ್ಸೆ ಬರೆಯದ ಇದ್ರು ಕೂಡ ನಾವು ಮೊದಲು ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ, ಕೊನೆಯಲ್ಲಿ ಕನ್ಕ್ಲೂಷನ್ ಅಂತ ಹೇಳಿ ಮುಗಿಸ್ತೀವಿ. ಅದರಿಂದ ಮಹಾಭಾರತ ಏನ್ ಹೇಳ್ತಾ ಇದೆ ಹಾಗೆಂಬುದನ್ನ ನಾವು ಇಂಟ್ರೊಡಕ್ಷನ್ ಅಲ್ಲಿ ನೋಡಬೇಕು, ಅಂದ್ರೆ ಆರಂಭದಲ್ಲಿ ನೋಡಬೇಕು, ಕೊನೆಯಲ್ಲಿ ನೋಡಬೇಕು. ಆಗ ನಮಗೆ ಸ್ಪಷ್ಟ ಆಗ್ತದೆ. ಅದರಿಂದ ಆಚಾರ್ಯರು ಏನ್ ಮಾಡಿದ್ದಾರೆ, ನಾವು ಮೊದಲೇ ನೋಡಿದೀವಿ. ಇಂಟ್ರೊಡಕ್ಷನ್ ಅಂದ್ರೆ ಮೊದಲನೇ ಶ್ಲೋಕ ಮಂಗಳ ಶ್ಲೋಕ, ನಾರಾಯಣಂ ಸುರಗುರುಂ ಹಾಗೆ ಅಂತ. ಅದರಲ್ಲೂ ಕೂಡ ಪರಮಾತ್ಮನೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮವನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಶ್ಲೋಕ ಇದನ್ನು ಆದಿಯಲ್ಲಿ ಬರುವ ಶ್ಲೋಕನೇ ಇದು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಹಾಗೆಂತ. ಅಹಂ ವ್ಯಾಸಃ ನಾರಾಯಣಸ್ಯ ಸಮಂ ನಾಸ್ತಿ. ನಾರಾಯಣನಿಗೆ ಅಂದ್ರೆ ವೇದವ್ಯಾಸರು ಹೇಳ್ತಾರಂತೆ, ನಾರಾಯಣಸ್ಯ ಸಮಂ ನಾಸ್ತಿ. ನಾರಾಯಣನಿಗೆ ಸಮನಾದವರು ಯಾರು ಇಲ್ಲ. ನಾಸ್ತಿ ವರ್ತಮಾನ ಕಾಲೇ, ಅಂದ್ರೆ ಇಲ್ಲ ಅಂದ್ರೆ ಯಾವಾಗಿಲ್ಲ? ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಲ್ಲ. ಅಂದ್ರೆ ಭೂತಕಾಲ, ಪಾಸ್ಟ್ ಟೆನ್ಸ್ ಅಲ್ಲಿ, ಫ್ಯೂಚರ್ ಟೆನ್ಸ್ ಅಲ್ಲಿ ಬರಬಹುದಾ ಹಾಗೆಂತ ಹೇಳಿದ್ರೆ, ಭೂತಂ ಪೂರ್ವಂ ಜಾತಂ ನ. ಪಾಸ್ಟ್ ಟೆನ್ಸ್ ಅಲ್ಲೂ ಹಿಂದೆ ಕೂಡ ಯಾರು ನಾರಾಯಣನಿಗಿಂತ ಉತ್ತಮರಾದವರು ಅಂತ ಬಂದಿಲ್ಲ. ನ ಭೂತಂ ನ ಭವಿಷ್ಯತಿ. ಫ್ಯೂಚರ್ ಟೆನ್ಸ್ ಅಲ್ಲೂ ಕೂಡ ನಾರಾಯಣನಿಗೆ ಸಮನಾದವರು, ಅಧಿಕರಾದವರು ಯಾರೂ ಇಲ್ಲ. ಹಾಗೆ ನೋಡಿ, ತ್ರಿಕಾಲದಲ್ಲೂ ಕೂಡ ನಾರಾಯಣನಿಗೆ ಸಮನಾದವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಸ್ತಿ ನಾರಾಯಣ ಸಮಂ, ಅದು ವರ್ತಮಾನ ಕಾಲ ಅಂತ ಇಟ್ಕೋಬೇಕು. ನ ಭೂತಂ ನ ಭವಿಷ್ಯತಿ. ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ನಾರಾಯಣನಿಗೆ ಸಮನಾದವರು ಯಾರು ಇಲ್ಲ ಅಂತ ಅದರ ಅಭಿಪ್ರಾಯ. ಈ ಒಂದು ಸತ್ಯವಾಕ್ಯದಿಂದ, ಸತ್ಯವಾಕ್ಯೇನ ಏತೇನ ಸತ್ಯವಾಕ್ಯೇನ, ಇದು ಒಂದು ಸತ್ಯಭೂತವಾದ ಒಂದು ವಾಕ್ಯ. ಇದರಲ್ಲಿ ಸುಳ್ಳು ಮೋಸ ಮಾಡುವುದು ಅಂತ ಯಾವುದೂ ಇಲ್ಲ ಇದರಲ್ಲಿ. ಅಂತಹ ಸತ್ಯಭೂತವಾದ ವಾಕ್ಯದಿಂದ ಅಹಂ ನಾನು ಸರ್ವಾರ್ಥಾನ್ ಸಾಧಯಾಮಿ, ಎಲ್ಲಾ ಪುರುಷಾರ್ಥವನ್ನು ಕೂಡ ನಾನು ಸಾಧನೆ ಮಾಡ್ತೇನೆ ಹಾಗೆ ಅಂತ ಹೇಳುವ ವಾಕ್ಯ. ವಿಷ್ಣು ಸರ್ವೋತ್ತಮತ್ವಾದ್ಯರ್ಥಾನ್ ಸಾಧಯಾಮಿ. ಪರಮಾತ್ಮನೇ ಸರ್ವೋತ್ತಮ ಮೊದಲಾದ ಎಲ್ಲ ವಿಚಾರವನ್ನು ಕೂಡ ನಾನು ಇದರಿಂದಲೇ ನಾನು ಸಾಧನೆ ಮಾಡ್ತೇನೆ ಹಾಗೆ ಅಂತ ಅರ್ಥ. ಇನ್ನೊಂದು ಅರ್ಥವನ್ನು ಕೂಡ ಬೇರಿತಾರೆ. ಯದ್ವಾ ಏತೇನ ಏತದ್ ಆನುಕೂಲ್ಯೇನ ಸರ್ವಾರ್ಥಾನ್ ಸರ್ವೇಷು ಶಾಸ್ತ್ರೇಷು ಸರ್ವಶಾಸ್ತ್ರ ಜಾತಸ್ಯ ವಾ ಅರ್ಥಾನ್ ಸಾಧಯಾಮಿ. ಎಲ್ಲಾ ಶಾಸ್ತ್ರಗಳ ಅರ್ಥವನ್ನು ಕೂಡ ನಾನು ನಿರ್ಣಯ ಮಾಡಿ ಹೇಳ್ತೇನೆ ಹಾಗೆ ಅಂತ ಅರ್ಥ. ಅದರಿಂದ ಅಂತಹ ಅದ್ಭುತವಾದ ಒಂದು ವಾಕ್ಯ ಇದು. ವಿಷ್ಣೋಹೋ ಸರ್ವೋತ್ತಮತ್ವಸ್ಯೈವ ಸರ್ವಶಾಸ್ತ್ರಾರ್ಥತ್ವಾತ್. ಎಲ್ಲಾ ಶಾಸ್ತ್ರಗಳ ಮುಖ್ಯ ತಾತ್ಪರ್ಯ ಯಾವುದು ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿಸಿಕೊಡೋದು. ಏತಜ್ಞಾನೇನ, ಈ ಜ್ಞಾನದಿಂದ ಸಕಲ ಪುರುಷಾರ್ಥ ಪ್ರಾಪ್ತೇರ್ವಾ ಸಾಧಯಾಮಿ. ಸಕಲ ಪುರುಷಾರ್ಥದ ಸಾಧನೆಯನ್ನು ಕೂಡ ಪಡೆಯುವುದನ್ನು ಕೂಡ ನಾನು ಸಾಧನೆ ಮಾಡ್ತೇನೆ ಹಾಗೆ ಅಂತ ವೇದವ್ಯಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ಹೇಳಿದ್ದು ವಾಸುದೇವಸ್ತು ಭಗವಾನ್ ಕೀರ್ತಿತೇತ್ರ, ಅದು ಆರಂಭದಲ್ಲಿ ಬಂದದ್ದು. ನಮೋ ಭಗವತೆ ತಸ್ಮೈ, ಅದು ಕೂಡ ಮೊದಲೇ ಬಂದದ್ದು. ಉಪಸಂಹಾರ ವಾಕ್ಯಂ ಪಠಿತ್ವ
ಅಂದ್ರೆ ಹಿಂದೆ ಹೇಳಿದ ಕನ್ಕ್ಲೂಷನ್ ಸ್ಟೇಟ್ಮೆಂಟ್, ಮಹಾಭಾರತದ ಕೊನೆಯಲ್ಲಿ ಬರತಕ್ಕ ವಾಕ್ಯಗಳನ್ನು ಓದಿ ಉಪಕ್ರಮ ಉಪಸಂಹಾರ ವಾಕ್ಯ ಉದಾಹರಣೆಯನ್ನು, ಉಪಕ್ರಮ ಅಂದ್ರೆ ಆರಂಭದಲ್ಲಿ ಬರತಕ್ಕದ್ದು, ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಕೊನೆಯಲ್ಲಿ ಬರತಕ್ಕದ್ದು, ಇದು ಎರಡನ್ನು ಕೂಡ ತಿಳಿಸಿಕೊಟ್ಟು ಆಚಾರ್ಯರು ಅಂದ್ರೆ ಮಹಾಭಾರತದಲ್ಲಿ ಇರೋದೇ ಭಾರತಸ್ಯ ಭಗವತ್ಪರತ್ವೇ ಕಿಮಾಯಾತಂ ವ್ಯತ್ಯತಾಹ, ಈ ಮಹಾಭಾರತ ಇದು ಭಗವಂತನ ಪರವಾಗಿದೆ ಹಾಗೆ ಅಂತ ತಿಳಿಸಿಕೊಡ್ತಾ ಇದ್ದ. ಅದರಿಂದ ಏನ್ ಮಾಡ್ಲಿಕ್ಕಾಯ್ತು ಹಾಗೆ ಅಂದ್ರೆ, ಈ ಒಂದು ಸತ್ಯಭೂತವಾದ ವಾಕ್ಯದಿಂದ ಸರ್ವ ಪುರುಷಾರ್ಥಾನ್ ಸಾಧಯಾಮಿ, ಎಲ್ಲ ಪುರುಷಾರ್ಥವನ್ನು ಕೂಡ ನಾನು ಸಾಧನೆ ಮಾಡ್ತೇನೆ ಹಾಗೆ ಅಂತ ಅರ್ಥ. ಮುಂದಿನದ್ದು ಆದ್ಯಂತಯೋರಿತ್ಯವದತ್ ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣುರುದಾರ ಶಕ್ತಿ ತಸ್ಮಾ ಸಮಸ್ತ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥೇಶ. ಆದ್ಯಂತಯೋಃ ಇತಿ ಅವದತ್ ಸಹ ಯಸ್ಮಾತ್ ವ್ಯಾಸಾತ್ಮಕಃ ವಿಷ್ಣುಃ ಉದಾರ ಶಕ್ತಿಃ ತಸ್ಮಾತ್ ಸಮಸ್ತಾಃ ಹರಿ ಸದ್ಗುಣಾನಾಂ ನಿರ್ಣೀಯತೆ ಭಾರತಗ ಕಥಾ ಏಷಾ ಹಾಗೆ. ಯದರ್ಥಂ ವಾಕ್ಯ ಉದಾಹರಣಂ ತದ್ದರ್ಶಯತಿ. ಆಯ್ತು, ಈ ವಾಕ್ಯವನ್ನೆಲ್ಲ ನೀವು ಯಾಕೆ ಉದಾಹರಣೆ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಹಾಗೆ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಯದ್ಯಸ್ಮಾತ್ ಸಹ ಉದಾರ ಶಕ್ತಿ ವ್ಯಾಸಾತ್ಮಕಃ, ಅನಂತ ಗುಣಪೂರ್ಣನಾದ ಆ ವೇದವ್ಯಾಸರು ವಿಷ್ಣುರಾದ್ಯಂತೆಯೋ ಭಾರತಸ್ಯ ಆದೋ ಅಂತೆ ಚ, ಮಹಾಭಾರತದ ಆದಿಯಲ್ಲೂ ಕೂಡ ನಾರಾಯಣನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ, ಮಹಾಭಾರತದ ಕೊನೆಯಲ್ಲೂ ಕೂಡ ನಾರಾಯಣನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ತಸ್ಮಾತ್ ಉಪಕ್ರಮ ಉಪಸಂಹಾರ ಏಕರೂಪ್ಯಾದೇಶ ಭಾರತಗ ಕಥಾ. ಅದರಿಂದ ಮಧ್ಯದಲ್ಲಿ ಬರತಕ್ಕ ಕಥೆಗಳನ್ನು ಕೂಡ ನಾವು ಹೇಗೆ ಇಟ್ಕೋಬೇಕು, ಪರಮಾತ್ಮನ ಪರವಾಗಿ ಇಟ್ಕೋಬೇಕು. ಅಂದ್ರೆ ಪರಮಾತ್ಮನ ಕಥೆಯನ್ನೇ ಹೇಳ್ತಾ ಇದೆ ಮಹಾಭಾರತ. ಅದು ಕೌರವರ ಪಾಂಡವರ ಕಥೆ ಅಂತ ತಿಳಿಬೇಡಿ. ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಮುಖ್ಯ ತಾತ್ಪರ್ಯ ಯಾವುದು ಅಂತ ನೋಡಿದ್ರೆ ಅದು ಪರಮಾತ್ಮನ ಕಥೆಯನ್ನೇ, ಪರಮಾತ್ಮನ ಸರ್ವೋತ್ಕೃಷ್ಟತ್ವವನ್ನೇ ಹೇಳತಕ್ಕದ್ದು ಹಾಗೆ ಅಂತ. ಹರಿಸದ್ಗುಣನ ನಿರ್ಣೀತಯೇ, ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ ಅಂತ ನಿರ್ಣಯ ಮಾಡುವುದಕ್ಕಾಗಿಯೇ ಅದೆಲ್ಲವೂ ಕೂಡ ಪ್ರವೃತ್ತವಾಗಿದೆ. ಅಂದ್ರೆ ಮಹಾಭಾರತ ಹೊರಟಿದ್ದು ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡೋದಕ್ಕೆ ಅಂತ ನಾವು ತಿಳ್ಕೋಬೇಕು. ನೋಡಿ, ಇನ್ನೊಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಂ ಉಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವಿಷ್ಣು ಸರ್ವೋತ್ತಮತ್ವೇ ಭಾರತ ಮಧ್ಯಗತ ವಾಕ್ಯಂ ಉದಾಹರತಿ. ಇದು ಈ ಒಂದು ಶ್ಲೋಕ ನಾವೇನ್ ನೋಡಿದೀವಿ, ಸತ್ಯಂ ಸತ್ಯಂ ಅಂತ, ಇದು ಮಹಾಭಾರತದ ಮಧ್ಯದಲ್ಲಿ ಬರತಕ್ಕ ಶ್ಲೋಕ. ನೋಡಿ, ಆದಿಯಲ್ಲಿ ಬರತಕ್ಕ ಶ್ಲೋಕ ನೋಡಿದೀವಿ, ಕೊನೆಯಲ್ಲಿ ಬರತಕ್ಕದ್ದು ನೋಡಿದೀವಿ, ಮಧ್ಯದಲ್ಲಿ ಬರತಕ್ಕದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಭುಜಮುದ್ಧೃತ್ಯ ಅಂದ್ರೆ ನನ್ನ ಎರಡು ತೋಳುಗಳನ್ನು ಕೂಡ ಮೇಲಕ್ಕೆ ಎತ್ತಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಸತ್ಯವನ್ನ ನುಡಿಯುವಾಗ ಆ ರೀತಿಯಾಗಿ ಹೇಳೋದು. ಎರಡು ಭುಜವನ್ನ ಮೇಲಕ್ಕೆ ಎತ್ತಿ ಹೇಳಿದ್ರೆ ಏನರ್ಥ, ಅದು ಸತ್ಯ ಸತ್ಯ ಅಂತ ಅರ್ಥ. ಸತ್ಯಂ ಸತ್ಯಂ ಪುನಃ ಸತ್ಯಂ ಅಂದ್ರೆ ಶಪಥ ಧಾರ್ಢ್ಯಾರ್ಥಂ ತ್ರಿಸತ್ಯಂ. ಈ ಶಪಥ ಅದು ದೃಢವಾದದ್ದು ಅದನ್ನ ತಿಳಿಸಿಕೊಡುವುದಕ್ಕಾಗಿ 3 ಬಾರಿ ಸತ್ಯ 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 ಅಂತ ಹೇಳ್ತಾ ಇದ್ದ. ಈ ಕೋರ್ಟ್ ಎಲ್ಲ ಹೇಳ್ತಾರ ನೋಡಿ, ಆತರ. ಸತ್ಯಂ ಸತ್ಯಂ ಪುನಃ ಸತ್ಯಂ ಹಾಗೆಂತ. ಭುಜಮುದ್ಧೃತ್ಯ ಚ ಉಕ್ತಂ ಕಿಮುಚ್ಯತೆ, ಏನ್ ಹೇಳ್ತೀರಪ್ಪ, ಏನೇನು ಭುಜವನ್ನ ಎತ್ತಿ ಸತ್ಯ ಅಂತ ನೀವೇನ್ ಹೇಳ್ತೀರಿ ಹಾಗೆಂತ ಹೇಳಿದ್ರೆ, ವೇದಾಹ ಅಂದ್ರೆ ಋಗಾದ್ಯಾಹ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅದನ್ನು ಅನುಸರಿಸಿರತಕ್ಕ ಎಲ್ಲಾ ಶಾಸ್ತ್ರಗಳು ಕೂಡ, ಮೀಮಾಂಸಾದಿ ಶಾಸ್ತ್ರಗಳು ಕೂಡ ವೇದರೂಪಂ ಶಾಸ್ತ್ರಂ ಪ್ರತಿಪಾದಕೇಶು ವೇದಶಾಸ್ತ್ರಾತ್ ಪರಂ ನಾಸ್ತಿ. ಪರಮಾತ್ಮನನ್ನು ತಿಳಿಸಿಕೊಡುವುದರಲ್ಲಿ ವೇದಾದಿ ಶಾಸ್ತ್ರಗಳಿಗಿಂತ ಮಿಗಿಲಾದ ಶಾಸ್ತ್ರ ಮತ್ತೊಂದು ಇಲ್ಲ. ಪರಮಾತ್ಮನನ್ನು ತಿಳಿಸಿಕೊಡುವುದಕ್ಕೆ ವೇದವೇ ಮುಖ್ಯವಾದ ಶಾಸ್ತ್ರ. ಹಾಗೆ ವೇದ ಅಂದ್ರೆ ನಾವು ತಿಳಿಸಿಕೊಂಡಂತೆ 4 ವೇದ ಪ್ಲಸ್ ಇತಿಹಾಸ, ಪುರಾಣಗಳು, ಪಂಚರಾತ್ರ, ಇವುಗಳನ್ನ ಮೂಲ ರಾಮಾಯಣ, ಇವುಗಳನ್ನ ವೇದ ಅಂತ ತಿಳ್ಕೋಬೇಕು ಅಂತ. ಪರಮಾತ್ಮನನ್ನು ತಿಳಿಸಿಕೊಡುವುದಕ್ಕೆ ಇದಕ್ಕಿಂತ ಮಿಗಿಲಾದ ಬೇರೆ ಶಾಸ್ತ್ರ ಇಲ್ಲ. ಮತ್ತು ಪ್ರತಿಪಾದ್ಯೇಶು, ನೋಡಿ ಇದು ಪ್ರತಿಪಾದಕ ಅಂದ್ರೆ ತಿಳಿಸಿಕೊಡತಕ್ಕದ್ದು. ಪ್ರತಿಪಾದ್ಯ ಆ ಆಗಮ, ಆ ಟೆಕ್ಸ್ಟ್, ಆ ಶಬ್ದಗಳ ಮೂಲಕ ತಿಳಿಯಲ್ಪಡುವವ. ಪ್ರತಿಪಾದಕ ಅಂದ್ರೆ ಏನು, ಪ್ರತಿಪಾದ್ಯ ಅಂದ್ರೆ ಏನು,
ತಿಳಿಯಲ್ಪಡುವವ ಯಾರದು ಹಾಗೆಂದ್ರೆ ಕೇಶವಾತ್ ಪರಂ ದೈವಂ ಪ್ರತಿಪಾದ್ಯಂ ನಾಸ್ತಿ. ಕೇಶವನಿಗಿಂತ ಪ್ರತಿಪಾದ್ಯನಾದ ಮತ್ತೊಬ್ಬ ದೈವ ಇಲ್ಲ. ಅದರಿಂದ ದೇವರನ್ನ ತಿಳಿಸಿಕೊಡುವ ಶಾಸ್ತ್ರಗಳಲ್ಲಿ ವೇದವೇ ದೊಡ್ಡದು, ಅದಕ್ಕಿಂತ ದೊಡ್ಡದು ಇಲ್ಲ. ವೇದದಿಂದ ತಿಳಿಯಲ್ಪಡುವ ದೇವತೆಗಳು ಅನೇಕ ಜನ ಇದ್ದಾರೆ. ಅವರಲ್ಲಿ ಪ್ರಧಾನ ಮುಖ್ಯವಾದವ ಯಾರು ಹಾಗೆಂದ್ರೆ ಕೇಶವ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಕೇಶವನಿಗಿಂತ ದೊಡ್ಡವರಾದವರು ಯಾರು ಇಲ್ಲ. ನ ದೈವಂ ಕೇಶವಾತ್ ಪರಂ. ಪ್ರತಿಪಾದಕವಾದದ್ದಲ್ಲಿ ವೇದ ಶ್ರೇಷ್ಠ, ಪ್ರತಿಪಾದ್ಯರಾದವರಲ್ಲಿ ಪರಮಾತ್ಮ ಶ್ರೇಷ್ಠ ಹಾಗೆ ಅಂತ, ಕೇಶವನೇ ಶ್ರೇಷ್ಠ ಹಾಗೆ ಅಂತ ಇದು ಸತ್ಯ 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 ಹಾಗೆ ಅಂತ ಭುಜವನ್ನ ಎತ್ತಿ ಹೇಳತಕ್ಕದ್ದು. ನೋಡಿ, ಈ ವಾಕ್ಯದಿಂದ ಏನ್ ಗೊತ್ತಾಗ್ತದೆ ನಮಗೆ? ಪರಮಾತ್ಮನೇ ಸರ್ವೋತ್ತಮ ಅಂತ ಮಹಾಭಾರತದ ಮಧ್ಯದಲ್ಲಿ ಬಂದಿರುವ ಶ್ಲೋಕ ಇದು ಹಾಗೆ ಅಂತ. ಇನ್ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ತತ್ರೈವ ಅನ್ಯವಾಕ್ಯಂ ಉದಾಹರತಿ. ಮಹಾಭಾರತದಲ್ಲಿ ಬರತಕ್ಕ ಇನ್ನೊಂದು ಶ್ಲೋಕ ಇದೆ. ಏನದು? ಆಲೋಡ್ಯ ಇತಿ ಸರ್ವಶಾಸ್ತ್ರಾಣಿ ಇತಿ ಉಭಯತ್ರ ಸಂಬದ್ಧತೆ. ಆಲೋಡ್ಯ ಸಾಮಾನ್ಯತಃ ದೃಷ್ಟ್ವಾ ಉಪಕ್ರಮ ಉಪಸಂಹಾರಾಧ್ಯೈಃ ಲಿಂಗೈಃ ವಿಚಾರ್ಯ ಚ. ನೀವು ಮೇಲ್ನೋಟಕ್ಕೆ ನೋಡಿದರೂ ಕೂಡ ಸರಿ, ಅಥವಾ ತಾತ್ಪರ್ಯ ಲಿಂಗ ಅಂತ ಇದೆ, ಆರಂಭದಲ್ಲಿ ಏನು ಹೇಳಿದ್ದಾರೆ, ಕೊನೆಯಲ್ಲಿ ಏನು ಹೇಳಿದ್ದಾರೆ, ಅದರಿಂದ ಈ ಒಂದು ಗ್ರಂಥದಲ್ಲಿ ಏನ್ ಹೇಳಕ್ಕೆ ಬರ್ತಾರೆ ಹಾಗೆ ಅಂತ ವಿಚಾರಪೂರ್ವಕ ಹೇಳಿದ್ರು ಸರಿ. ಎರಡು ರೀತಿಯಾಗಿ ಹೇಳೋದುಂಟು. ಮೇಲ್ನೋಟಕ್ಕೆ ಹೇಳುವ ಅರ್ಥ, ವಿಚಾರ ಮಾಡಿ ಹೇಳುವ ಅರ್ಥ. ಮೇಲ್ನೋಟಕ್ಕೆ ನೋಡಿದ್ರು ಸರಿ, ವಿಚಾರ ಮಾಡಿ ಹೇಳಿದ್ರು ಸರಿ. ಏನು? ಆಲೋಡ್ಯ ಮಥಿತ್ವ, ವಿಚಾರ ಮಾಡಿದಾಗ ತದೇವ ಸ್ಪಷ್ಟಯತಿ, ಒಂದು ವಿಚಾರ ಮಾತ್ರ ಸ್ಪಷ್ಟ ಆಗ್ತದೆ. ಏನದು? ಪುನಃ ಪುನಃ ಸರ್ವಶಾಸ್ತ್ರಾಣಿ ವಿಚಾರ್ಯೈವ. ನೀವು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಮತ್ತೆ ಮತ್ತೆ ಆ ಶಾಸ್ತ್ರಗಳನ್ನ ವಿಚಾರ ಮಾಡಿದರೂ ಕೂಡ ಒಂದು ವಿಚಾರ ಮಾತ್ರ ತಿಳಿದು ಬರುತ್ತದೆ. ಏನದು? ಮಯಾ ಸದಾ ನಾರಾಯಣ ಧ್ಯೇಯ. ನನ್ನಿಂದ ಪರಮಾತ್ಮ ಸದಾ ಧ್ಯಾನಿಸಲ್ಪಡಬೇಕು. ಇದು ಒಂದೇ ವಿಚಾರ ನಮಗೆ ಮತ್ತೆ ಮತ್ತೆ ತಿಳಿದು ಬರುತ್ತದೆ ಹಾಗೆ ಅಂತ. ಇದಮೇಕಂ ಮುಖ್ಯಂ ಸುನಿಷ್ಪನ್ನಂ ನಿಷ್ಪಾದಿತಂ ನಿಶ್ಚಿತಂ ಇತ್ಯರ್ಥ. ಇದೇ ನಿಶ್ಚಯವಾದ ಅಭಿಪ್ರಾಯ. ನಿಶ್ಚಯವಾದ ಅಭಿಪ್ರಾಯ ಏನು? ಎಷ್ಟು ಬಾರಿ ನೀವು ಶಾಸ್ತ್ರಗಳನ್ನ ವಿಚಾರ ಮಾಡಿದ್ರು, ಮೇಲ್ನೋಟಕ್ಕೆ ವಿಚಾರ ಮಾಡಿದ್ರು, ಮಥನ ಮಾಡಿ ವಿಚಾರ ಮಾಡಿದ್ರು, ನಾರಾಯಣನನ್ನ ಸದಾ ಧ್ಯಾನ ಮಾಡಬೇಕು, ನಾರಾಯಣನ ಸದಾ ಸ್ಮರಣೆ ಮಾಡಬೇಕು. ಇದೇ ಮುಖ್ಯವಾದ ವಿಚಾರ ಎಲ್ಲ ಶಾಸ್ತ್ರದಲ್ಲೂ ತಿಳಿದು ಬರುತ್ತದೆ ಹಾಗೆ. ಅದರಿಂದ ಏನು ಹೇಳಿದಂತೆ ಆಯಿತು ಹಾಗೆಂದ್ರೆ, ಪರಮಾತ್ಮನನ್ನ ಅವನೇ ಸರ್ವೋತ್ತಮ, ಅದರಿಂದ ಅವನ್ನೇ ಸದಾ ನಾವು ಚಿಂತನೆ ಮಾಡಬೇಕು, ಅವನಿಂದಲೇ ನಮಗೆ ಮೋಕ್ಷಾದಿಗಳು ಸಿಗುತ್ತದೆ ಹಾಗೆ ಅಂತ ಒಟ್ಟು ವಿಚಾರ ಇದು. ನೋಡಿ, ಎಷ್ಟು ಮಹಾಭಾರತದ ವಿಚಾರವನ್ನ ಅದರ ಹೃದಯ ಅಂತ ಹೇಳ್ತೀವಿ. ನೋಡಿ, ಮಹಾಭಾರತದ ಹೃದಯ ಅದು ಯಾರು ಹಾಗೆ ಅಂದ್ರೆ ಅದು ಪರಮಾತ್ಮನೇ ಹಾಗೆ. ಅದರಿಂದ ಶಾಸ್ತ್ರದ ಮುಖ್ಯ ತಾತ್ಪರ್ಯ ಅವನು ಪರಮಾತ್ಮನೇ ಆಗಿದ್ದಾನೆ ಅಂತ ಮುಂದಿನ ವಿಚಾರ ಮತ್ತೆ ನಾವು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇನ.